ಪ್ರಶಾಂತ್ ನಾಯ್ಕ್ ಸರ್, ಈಗ ಚಿದಾನಂದ್ ಸರ್ ಮಾತನಾಡುವಾಗ ಹೇಳಿದ್ರು, ಯಾವಾಗ ರಾಜಕಾರಣಿಗಳು ಪ್ರವೇಶ ಮಾಡ್ತಾರೆ ಪೀಠಾಧಿಪತಿಗಳ ಆಯ್ಕೆ ವಿಚಾರದಲ್ಲಿ, ಯಾವಾಗ ಟ್ರಸ್ಟಿಗಳು ಅಥವಾ ಮೆಂಬರ್ಗಳು ಅನ್ನೋ ಹೆಸರಲ್ಲಿ ವೈಯಕ್ತಿಕ ಅಪೇಕ್ಷೆಗಳನ್ನ ಇಟ್ಕೊಂಡವರು ಮಠದ ಒಳಗೆ ಬಂದು ಕುತ್ಕೊಳ್ತಾರೆ, ನಾವು ಹೇಗೆ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ಮೂಲ ಉದ್ದೇಶಕ್ಕೋಸ್ಕರ ಏನ್ ಸ್ಥಾಪನೆ ಆಗಿದೆ ಅದೇ ಉದ್ದೇಶಕ್ಕೋಸ್ಕರ ಪೀಠ ನಡೆಯುತ್ತೆ ಅಂತ ಹೇಳಿ. ಹಲೋ ಹೇಳಿ ಸರ್. ಮೇಡಮ್, ಈಗ ನಾನು ರಾಜಲಕ್ಷ್ಮಿ ಮೇಡಮ್ ಮಾತಾಡಿದ್ದು, ಇವರೆಲ್ಲ ಮಾತಾಡಿದ್ದೀನಿ ಕೇಳಿಸ್ತೀನಿ. ನಾನೊಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಇದನ್ನ ಮೊದಲಿಗೆ ಗ್ರಹಿಸಕ್ಕೆ ಏನ್ ಮಾಡ್ತೀನಿ ಅಂದ್ರೆ, ಮಠಗಳು ಅಂತಂದ್ರೆ ಸನ್ಯಾಸಿಗಳಿರೋ ತಾಣ ಅಂತ ನಮ್ಮ ಮೂಲದ ಸ್ವರೂಪ ಇರೋದು. ಆಮೇಲೆ ಅದು ಶೈಕ್ಷಣಿಕಕ್ಕೆ, ಜ್ಞಾನಕ್ಕೆ ಅಂತ ವಿಸ್ತರಿಸಿಕೊಂಡದ್ದು ಹೌದು. ಈಗ ನಮಗೆ ವಚನಕಾರರಲ್ಲಿ ಮಾತಾಡುವಾಗ ಆದ್ಯ ವಚನಕಾರರು ಮಠದೊಳಗಣ ಬೇಕು ಇಲ್ಲಿಯ ಕಂಡು ಪುಟ್ಟನೆಗೆ ಕಾಣ ರಾಮನಾಥ ಅಂತ ಒಂದ್ ಮಾತನಾಡ್ತಾರೆ. ನಾನು ಅದನ್ನು ಗಮನದಲ್ಲಿ ಇಟ್ಕೋತೀನಿ. ಇನ್ನೊಂದು ಕಡೆಗೆ ಸಾವಿರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅಂತ ಬಸವಣ್ಣನವರು ಮಾತಾಡ್ತಾರೆ. ಅವರೇ ಮಾತಾಡುವಾಗ ಕಾಯಕವೇ ಕೈಲಾಸವನ್ನು ಅವರೇ ಕೊಡ್ತಾರೆ ಮತ್ತು ಮಾತೆಂಬುದು ಜ್ಯೋತಿರ್ಲಿಂಗನ ವಚನಕಾರರು ಕೊಡ್ತಾರೆ. ನನ್ನ ಮೂಲಭೂತವಾದ ಪ್ರಶ್ನೆ ಏನು ಅಂತಂದ್ರೆ, ಬಹುಪಾಲು ಮಠಗಳು ಅವ್ರು ಹೇಳ್ತಾರೋ ಎಲ್ಲಾ ಸಾಂಸ್ಕೃತಿಕ ರಾಜಕಾರಣವನ್ನ ಗಮನದಲ್ಲಿ ಇರಿಸ್ಕೊಂಡ ಹಾಗೆ ಮೂಲ ಆಶಯಗಳಿಂದಲೇ ದೂರ ಸರಿದು ನಿಂತುಕೊಳ್ಳುವಾಗ, ಆರಂಭದಲ್ಲಿ ಪಾಟೀಲ್ ಅದನ್ನ ನೀಟಾಗಿ ಹೇಳಿದ್ರು, ದೂರ ಸರಿದಿರುವಾಗ ಇವತ್ತಿಗೆ ಈ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೊಂಡಿರುವ ಸಂದರ್ಭದ ಒಳಗಡೆಗೆ ಇವ್ರು ಒಂದನ್ನ ಮರ್ತಿದ್ದಾರೆ ಮೇಡಮ್. ಎಲ್ಲರೂ ಏನಂತಂದ್ರೆ, ಇಲ್ಲಿ ಒಂದಿಷ್ಟು ಸಮುದಾಯಗಳು ಕೂತ್ಕೊಂಡು ಅಥವಾ ಆ ಸಮುದಾಯದವರು ಇವ್ರೊಂದಿಷ್ಟು ಜನ ಟ್ರಸ್ಟಿಗಳು ಮಠಾಧೀಶರು ಅಂತ ಮಾತಾಡ್ತಿರುವಾಗ, ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ಮಠಗಳಿಗೆ ಆಯಾ ಜಾತಿಯವರು ಮಾತ್ರ ಹೋಗ್ತಾರೆ ಮೇಡಮ್. ಎಲ್ಲಾ ಮಠಗಳಿಗೆ ಬೇರೆ ಬೇರೆ ವರ್ಗದವರು, ಬೇರೆ ಬೇರೆ ಜಾತಿಯವರು, ತಳ ಸಮುದಾಯದವರೆಲ್ಲ ಮಠಗಳನ್ನ ಪ್ರೀತಿಯಿಂದ ನಡೆಸ್ಕೊತಿದ್ದಾರೆ. ಅವರು ತಮ್ಮ ಸಮುದಾಯದ ಮಠಗಳು ಅಂತಾನೆ ನೋಡ್ತಿಲ್ಲ. ಅದರಲ್ಲೂ ವಿಶೇಷವಾಗಿ ಬೇರೆ ಮಠಗಳನ್ನ, ವೀರಶೈವ ಮಠಗಳನ್ನ ಬಹಳ ಪ್ರೀತಿಯಿಂದ ನೋಡಿದ್ದಾರೆ. ಯಾಕೆ ಅಂದ್ರೆ ಇದು ವಚನ ಚಳುವಳಿಯಿಂದ ರೂಪುಗೊಂಡಂತ ಪರಿಕಲ್ಪನೆಗಳು ಅಂತ. ಆದ್ರೆ ಇವ್ರಿಗೆ ಅರ್ಥ ಆಗದಿರೋದು ಏನು ಅಂತಂದ್ರೆ, ಈ ಬಹುಸಂಖ್ಯಾತರಿದಲ್ಲಿ ಕರ್ನಾಟಕದಲ್ಲಿ 6 ಕೋಟಿ 7 ಕೋಟಿ ಜನ ಇವ್ರಿಗನ್ನ ನೋಡಿ ಏನ್ ಜಡ್ಜ್ ಮಾಡ್ತಿದ್ದಾರೆ. ನನ್ನಂತ ಒಬ್ಬ ಸಾಹಿತ್ಯ ಏನ್ ಅನ್ಸುತ್ತೆ ಅಂದ್ರೆ ಮೇಡಮ್, ಈ ತರದ ವ್ಯಾಜ್ಯಗಳು, ಈ ತರದ ಹಗರಣಗಳ ನಿರಂತರತೆಗಳನ್ನ ನೋಡಿದ್ರೆ ಕೊನೆಗೊಂದು ದಿನ ಎಲ್ಲ ಮಠಗಳನ್ನ ಕೂಡ ಈ ನಮ್ಮ ನಾಗರಿಕ ಸಮುದಾಯವನ್ನೇ ಬಹಿಷ್ಕಾರ ಮಾಡ್ಬೋದಾ ಅಂತ. ಯಾಕ್ತೀನಿ ಅಂತಂದ್ರೆ, ಇವ್ರ ಕೆಲ್ಸಗಳೇನು ಇವತ್ತು ಎಲ್ಲವೂ ಕ್ಷುಲ್ಲಕವಾಗ್ಬಿಟ್ಟಿದೆ, ಎಲ್ಲವೂ ಭ್ರಷ್ಟತೆ ಕಡೆಗೆ ಹೋಗ್ತಿದೆ, ಸಂಕೀರ್ಣಗೊಂಡಿದೆ ಸಮಾಜ ಅಂತ ನಾವು ಪದೇ ಪದೇ ಮಾತಾಡ್ತಿರುವಾಗ, ಒಂದಿಷ್ಟು ಧರ್ಮ ಪ್ರಜ್ಞೆಗಳನ್ನ, ಮಾನವೀಯತೆಯನ್ನ, ಸಾಮಾಜಿಕತೆಯನ್ನ, ಸಾಂಸ್ಕೃತಿಕ ಪ್ರಜ್ಞೆಗಳನ್ನ ನಿರೀಕ್ಷೆ ಮಾಡೋಕಿರೋದು ಮಠಗಳು. ಹಾಗಾಗಿ ಜನ ಆ ಕಡೆಗೆ ಆಶಾವಾದವಾಗ ನೋಡುವಾಗ, ಈ ಆರಂಭದಲ್ಲಿ ತಾವು ಮಾತಾಡಿದ್ರಿ ಮತ್ತು ಇವರೆಲ್ಲ ಹೇಳಿದ ಹಾಗೆ ಸಾಂಸ್ಕೃತಿಕ ರಾಜಕಾರಣದ ಒಳಗಡೆಗೆ ಧರ್ಮ ರಾಜಕಾರಣದ ಬೆರಕೆ ಇದೆಯಲ್ಲ ಮೇಡಮ್, ಅದು ಬಹಳ ವಿಚಿತ್ರವಾದದ್ದು. ಮತ್ತು ಬಹಳ ಅದನ್ನ ಬಹುಶಃ ಏನು ಪರಿಪೂರ್ಣಕ್ಕೆ ಸಾಧ್ಯ ಇಲ್ಲ. ಇಂಥದ್ದು ಬಿಟ್ಟಾಗ ನಮಗೆ ಮಂತ್ರಿ ನಿಷ್ಠೆನ ಕೊಡಬೇಕು, ನೀವು ಮುಖ್ಯಮಂತ್ರಿದವ್ರನ್ನೇ ಮಾಡ್ಬೇಕು ಅಂತ ಬೀದಿಗಿಳುವಂತ ಸ್ಥಿತಿಗಳು ನಿರ್ಮಾಣ ಆಗ್ಬಿಟ್ರೆ ನೀವರಿಂದ ಏನನ್ನ ನಿರೀಕ್ಷೆ ಮಾಡ್ತೀರಿ? ಹಾಗಾಗಿ ಎಲ್ಲಿ ನಿಂತು ಹೋಗುತ್ತೆ ಇದು? ಸ್ವಲ್ಪ ಅನ್ನಿಸ್ಬೋದು. ಆದ್ರೆ ನನ್ನಂತವನು ಹೊರಗೆ ನಿಂತ್ಕೊಂಡು ಬಹಳ ಪ್ರೀತ ವೀರಶೈವ ಮಠಗಳಲ್ಲಿ ನಾನು ಹೋಗಿದ್ದೀನಿ, ಮಾತಾಡ್ತಿದ್ದೀನಿ. ಇವತ್ತಿಗೂ ನಂಗೆ ಆ ಸಂಬಂಧಗಳಿದೆ, ವ್ಯಕ್ತ ಪರಂಪರೆ ಜೊತೆ ನಂಗೆ ಪ್ರೀತಿ ಇದೆ. ಎಲ್ಲವೂ ಇರುವಾಗ್ಲೂ ಕೂಡ ಒಂದು ಏನಂದ್ರೆ, ಬಸವ ಚಳುವಳಿಯನ್ನ ಮುಂದುವರ್ಸ್ಕೊಂಡು ಬರುವಂತದ್ದಾಗಿರಬಹುದಾದ ಈ ಪ್ರಜ್ಞೆಗಳು ದಾಸೋಹವನ್ನು, ಅಕ್ಷರ ದಾಸೋಹವನ್ನು ಮಾಡೋ ಹೊತ್ತಿಗೆ ಅವು ಕೂಡ ಎಲ್ಲಾ ಖಾಸಗಿ ಶಾಲೆಗಳ ತರ, ಖಾಸಗಿ ಇನ್ಸ್ಟಿಟ್ಯೂಟ್ಗಳ ತರ ನಿಂತು ಬಿಟ್ರೆ, ಅಥವಾ ಈ ರೀತಿ ಹೊಡೆದಾಟಕ್ಕೆ ಬಂದ್ರೆ ಧರ್ಮ ಪಾವಿತ್ರ್ಯತೆಯ ಪ್ರಶ್ನೆ, ಧರ್ಮ ಪಾವಿತ್ರ್ಯತೆಯ ಪ್ರಶ್ನೆ ಏನಾಗುತ್ತೆ? ಬಹುಶಃ ಇವನ್ನೆಲ್ಲ ಯೋಚನೆ ಮಾಡದೆ ಹೋಗ್ಬಿಟ್ರೆ ಮೇಡಮ್, ನಾಳಿನ ದಿನಗಳು, ಯಾಕಂದ್ರೆ ಇವತ್ತು ನೀವು ಗಮನಿಸಿರ್ಬೇಕು, ಹೊಸ ತಲೆಮಾರುಗಳು ದೇವರುಗಳು ದೇವಸ್ಥಾನಗಳಿಗೆ ಬರ್ತಿಲ್ಲ, ಹೊಸ ತಲೆಮಾರುಗಳು ಬರ್ತಿಲ್ಲ. ನೀವೆಲ್ಲೋದ್ರು ಇಂಥ ಕಾರ್ಯಕ್ರಮಗಳಿಗೆ ಹಳೆಯ ತಲೆಮಾರುಗಳನ್ನ, ವಯಸ್ಸಾದವ್ರನ್ನ 60 ಒಳಗ್ ನೋಡ್ತಿದ್ದೀರಿ. ನೆಕ್ಸ್ಟ್ ಜನರೇಷನ್ ಕತೆ ಏನ್ ಆಗಿದೆ, ಯಾವ್ದನ್ನ ಅವ್ರು ಪರಿಭಾವಿಸ್ಕೋಬಹುದು, ಎಲ್ಲವನ್ನು ತರ್ಕದಿಂದ ತಗೊಳ್ತಾ ಇರೋ ಹೊತ್ತಿಗೆ. ಹಾಗಾಗಿ ಇಂಥ ಹೊತ್ತಿನಲ್ಲಿ ಎಚ್ಚೆತ್ಕೊಳ್ಳದ ಹೋದ್ರೆ ಕರ್ನಾಟಕದ ಒಳಗಡೆ ಈ ಧರ್ಮ ಸೂಕ್ಷ್ಮತೆಗೆ ಒಂದು ದೊಡ್ಡ ಪೆಟ್ಟು ಬೀಳುವ ಅಪಾಯಗಳಿದಾವೆ. ಹಾಗಾಗಿ ಆಮೇಲೆ ತಪ್ಪುಗಳು ಒಂದ್ ಕಡೆಯಿಂದ ಆಗ್ತವೆ ಅಂತ ನಾ ಹೇಳಲಾರೆ. ಹಾಗಾದಾಗ ಇವರು ಟ್ರಸ್ಟಿಗಳು ಎಲ್ಲವನ್ನು ಹೇಳುವಾಗ ಮಠಾಧೀಶ ಸ್ಥಾನಮಾನ ಏನು, ಇವೆಲ್ಲಿಂದೆಲ್ಲ ಕರ್ಕೊಂಡ್ಬಂದು ಮಠಾಧೀಶರನ್ನ ಮಾಡಿ ಹಂಗೆ ರೂಪಿಸ್ಕೊಂಡು ನಿಮ್ ಒಳಗಡೆ ಒಂದು ಸಾಮರಸ್ಯದ ರೀತಿಯಲ್ಲಿ ಸಾಧ್ಯ ಆಗದೆ ಬೀದಿಗೆ ಬರ್ತೀರಿ ಅನ್ನೋದಾದ್ರೆ ಈ ಪಾವಿತ್ರ್ಯತೆಯ ಪ್ರಶ್ನೆ ಏನು ಹಾಗಿದ್ರೆ? ಹಾಗಾದ್ರೆ ಇಲ್ಲಿ ಯಾರು ಹಿಡಿತಕ್ಕಿದ್ದಾರೆ? ಹಾಗಾದ್ರೆ ಟ್ರಸ್ಟಿಗಳೆಲ್ಲ ಮಠಾಧೀಶರ ಕೈಯಲ್ಲಿ ಇರ್ಬೇಕಾ ಅಥವಾ ಮಠಾಧಿಪತಿಗಳು ಟ್ರಸ್ಟಿಗಳ ಕೈಯಲ್ಲಿ ಇರ್ಬೇಕಾ? ಹಾಗಾಗಿ ಈ ಸುಖದ ಕಲ್ಪನೆ, ಭೌತಿಕ ಪರಿಕಲ್ಪನೆ, ಈ ಲೆಕ್ಕಾಚಾರಗಳು ನೋಡಿದ್ರೆ ಈ ಮೂಲ ಮಟ್ಟಗಳನ್ನೆಲ್ಲ ನೀವು ಹುಡುಕೊಂಡೋಗಿ ಯಾವುದೋ ಒಂದು ಸಣ್ಣ ಗುಡಿಸಲಿನ ಒಳಗಡೆಗೆ, ಯಾವುದೋ ಒಂದು ಇದ್ರೊಳಗೆ ಜ್ಞಾನ ಪರಂಪರೆ ರೂಪಿಸ್ಕೊಂಡು ಬಂದವರು, ಅವರ ಭಸ್ಮಗಳನ್ನ ಇಟ್ಕೊಂಡು, ಅವರ ಪ್ರತಿಕೃತಿಗಳನ್ನ ಇಟ್ಕೊಂಡು, ಅವ್ರ ಸಮಾಧಿಗಳನ್ನ ಇಟ್ಕೊಂಡು ನಾವು ಬೆಳೆಸ್ಕೊಂಡು ಬರೋರು ನಾವ್ ಎಲ್ಲಿಗೆ ಹೋಗಿದ್ದೀವಿ? ಎಷ್ಟು ಮಠಗಳು ಇವತ್ತು ಜಾತಿಯನ್ನ ನಿಯಂತ್ರಿಸಿ ಸರ್ವಾಧಿಕಾರದ ರೂಪಗಳಿಗೆಲ್ಲ ರೂಪುಗಳಾಗ್ತಾ ಇದಾವೆ. ಇವೆಲ್ಲವನ್ನ ಗಮನಿಸ್ಬೇಕು. ನಮ್ಗೆ ಅರ್ಥ ಆಗ್ಬೇಕಾದ್ ಏನಂದ್ರೆ, ಆರ್ಥಿಕತೆಯ ಪ್ರಶ್ನೆ ಬಂದ ತಕ್ಷಣ ಈ ಸಮಸ್ಯೆಗಳು ಶುರುವಾಗ್ತವೆ. ಈ ಆರ್ಥಿಕ, ನೀವು ಅದನ್ನ ಹೇಳಿದ್ರೆ ಹಾಗಾದ್ರೆ ಆರ್ಥಿಕತೆ ಜಾಸ್ತಿ ಇರೋದ್ರಿಂದನೇ ಹೌದಾ? ಖಂಡಿತವಾಗಿ ಒಂದ್ ಕಡೆ ಅದು ಹೌದು ಮೇಡಮ್. ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಅದನ್ನ ನಿಯಂತ್ರಿಸ್ಬೇಕು. ಯಾಕಂದ್ರೆ ಈ ಮಠಗಳ ಪರಮೋದ್ದೇಶ ಏನಾಗ್ಬೇಕು?
ಜನಸಾಮಾನ್ಯರಿಗೆ ನೆಮ್ಮದಿಯನ್ನ ಕೊಡುವ ಎಲ್ಲ ಧರ್ಮದವರು ಎಲ್ಲ ಬೇರೆ ಬೇರೆ ಧರ್ಮದವರು ಮಠಗಳಿಗೆ ಬರೋದು ನನಗೆ ಗೊತ್ತಿದೆ. ಅಷ್ಟೊಂದು ಪ್ರೀತಿ ಇಟ್ಕೊಂಡು ಬರುವಾಗ ನೀವು ಅದನ್ನ ಎಲ್ಲಿ ಉಳಿಸ್ಕೊತಿದ್ದೀರಿ? ಸಾಮರಸ್ಯದ ಕೇಂದ್ರವನ್ನ ಮಾಡ್ತಿದ್ದೀರಿ. ಕ್ಷಮೆ ಇರ್ಲಿ ಪ್ರಶಾಂತ್ ನಾಯ್ಕ್ ಸರ್, ಈಗ ಚಿದಾನಂದ್ ಸರ್ ಮಾತನಾಡುವಾಗ ಹೇಳಿದ್ರು, ಯಾವಾಗ ರಾಜಕಾರಣಿಗಳು ಪ್ರವೇಶ ಮಾಡ್ತಾರೆ ಪೀಠಾಧಿಪತಿಗಳ ಆಯ್ಕೆ ವಿಚಾರದಲ್ಲಿ, ಯಾವಾಗ ಟ್ರಸ್ಟಿಗಳು ಅಥವಾ ಮೆಂಬರ್ಗಳು ಅನ್ನೋ ಹೆಸರಲ್ಲಿ ವೈಯಕ್ತಿಕ ಅಪೇಕ್ಷೆಗಳನ್ನ ಇಟ್ಕೊಂಡವರು ಮಠದ ಒಳಗೆ ಬಂದು ಕುತ್ಕೊಳ್ತಾರೆ, ನಾವು ಹೇಗೆ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ? ಮೂಲ ಉದ್ದೇಶಕ್ಕೋಸ್ಕರ ಏನ್ ಸ್ಥಾಪನೆ ಆಗಿದೆ ಅದೇ ಉದ್ದೇಶಕ್ಕೋಸ್ಕರ ಪೀಠ ನಡೆಯುತ್ತೆ ಅಂತ ಹೇಳಿ. ಹಲೋ ಹೇಳಿ ಸರ್. ಮೇಡಮ್, ಈಗ ನಾನು ರಾಜಲಕ್ಷ್ಮಿ ಮೇಡಮ್ ಮಾತಾಡಿದ್ದು ಇವರೆಲ್ಲ ಮಾತಾಡಿದ್ದೀನಿ ಕೇಳಿಸ್ತೀನಿ. ನಾನೊಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಇದನ್ನ ಮೊದಲಿಗೆ ಗ್ರಹಿಸಕ್ಕೆ ಏನ್ ಮಾಡ್ತೀನಿ ಅಂದ್ರೆ, ಮಠಗಳು ಅಂತಂದ್ರೆ ಸನ್ಯಾಸಿಗಳಿರೋ ತಾಣ ಅಂತ ನಮ್ಮ ಮೂಲದ ಸ್ವರೂಪ ಇರೋದು. ಆಮೇಲೆ ಅದು ಶೈಕ್ಷಣಿಕಕ್ಕೆ ಜ್ಞಾನಕ್ಕೆ ಅಂತ ವಿಸ್ತರಿಸಿಕೊಂಡದ್ದು ಹೌದು. ಈಗ ನಮಗೆ ವಚನಕಾರರಲ್ಲಿ ಮಾತಾಡುವಾಗ ಆದ್ಯ ವಚನಕಾರರು ಮಠದೊಳಗಣ ಬೇಕು ಇಲ್ಲಿಯ ಕಂಡು ಪುಟ್ಟನೆಗೆ ಕಾಣ ರಾಮನಾಥ ಅಂತ ಒಂದ್ ಮಾತನಾಡ್ತಾರೆ. ನಾನು ಅದನ್ನು ಗಮನದಲ್ಲಿ ಇಟ್ಕೋತೀನಿ. ಇನ್ನೊಂದು ಕಡೆಗೆ ಸಾವಿರ ಕಳಿ ಉಂಟು ಜಂಗಮ ಕಳಿಬಿಲ್ಲ ಅಂತ ಬಸವಣ್ಣನವರು ಮಾತಾಡ್ತಾರೆ. ಅವರೇ ಮಾತಾಡುವಾಗ ಕಾಯಕವೇ ಕೈಲಾಸವನ್ನು ಅವರೇ ಕೊಡ್ತಾರೆ ಮತ್ತು ಮಾತೆಂಬುದು ಜ್ಯೋತಿರ್ಲಿಂಗನ ವಚನಕಾರರು ಕೊಡ್ತಾರೆ. ನನ್ನ ಮೂಲಭೂತವಾದ ಪ್ರಶ್ನೆ ಏನು ಅಂತಂದ್ರೆ, ಬಹುಪಾಲು ಮಠಗಳು ಅವ್ರು ಹೇಳ್ತಾರೋ ಎಲ್ಲಾ ಸಾಂಸ್ಕೃತಿಕ ರಾಜಕಾರಣವನ್ನ ಗಮನದಲ್ಲಿ ಇರಿಸ್ಕೊಂಡ ಹಾಗೆ ಮೂಲ ಆಶಯಗಳಿಂದಲೇ ದೂರ ಸರಿದು ನಿಂತುಕೊಳ್ಳುವಾಗ, ಆರಂಭದಲ್ಲಿ ಪಾಟೀಲ್ ಅದನ್ನ ನೀಟಾಗಿ ಹೇಳಿದ್ರು, ದೂರ ಸರಿದಿರುವಾಗ ಇವತ್ತಿಗೆ ಈ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೊಂಡಿರುವ ಸಂದರ್ಭದ ಒಳಗಡೆಗೆ ಇವ್ರು ಒಂದನ್ನ ಮರ್ತಿದ್ದಾರೆ ಮೇಡಮ್. ಎಲ್ಲರೂ ಏನಂತಂದ್ರೆ, ಇಲ್ಲಿ ಒಂದಿಷ್ಟು ಸಮುದಾಯಗಳು ಕೂತ್ಕೊಂಡು ಅಥವಾ ಆ ಸಮುದಾಯದವರು ಇವ್ರೊಂದಿಷ್ಟು ಜನ ಟ್ರಸ್ಟಿಗಳು ಮಠಾಧೀಶರು ಅಂತ ಮಾತಾಡ್ತಿರುವಾಗ ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ಮಠಗಳಿಗೆ ಆಯಾ ಜಾತಿಯವರು ಮಾತ್ರ ಹೋಗ್ತಾರೆ ಮೇಡಮ್. ಎಲ್ಲಾ ಮಠಗಳಿಗೆ ಬೇರೆ ಬೇರೆ ವರ್ಗದವರು, ಬೇರೆ ಬೇರೆ ಜಾತಿಯವರು, ತಳ ಸಮುದಾಯದವರೆಲ್ಲ ಮಠಗಳನ್ನ ಪ್ರೀತಿಯಿಂದ ನಡೆಸ್ಕೊತಿದ್ದಾರೆ. ಅವರು ತಮ್ಮ ಸಮುದಾಯದ ಮಠಗಳು ಅಂತಾನೆ ನೋಡ್ತಿಲ್ಲ. ಅದರಲ್ಲೂ ವಿಶೇಷವಾಗಿ ವೇದ ಮಠಗಳನ್ನ, ವೀರಶೈವ ಮಠಗಳನ್ನ ಬಹಳ ಪ್ರೀತಿಯಿಂದ ನೋಡಿದ್ದಾರೆ. ಯಾಕೆ ಅಂದ್ರೆ ಇದು ವಚನ ಚಳುವಳಿಯಿಂದ ರೂಪುಗೊಂಡಂತ ಪರಿಕಲ್ಪನೆಗಳು ಅಂತ. ಆದ್ರೆ ಇವ್ರಿಗೆ ಅರ್ಥ ಆಗದಿರೋದು ಏನು ಅಂತಂದ್ರೆ, ಈ ಬಹುಸಂಖ್ಯಾತರಿದಲ್ಲಿ ಕರ್ನಾಟಕದಲ್ಲಿ 6 ಕೋಟಿ 7 ಕೋಟಿ ಜನ ಇವ್ರಿಗನ್ನ ನೋಡಿ ಏನ್ ಜಡ್ಜ್ ಮಾಡ್ತಿದ್ದಾರೆ. ನನ್ನಂತ ಒಬ್ಬ ಸಾಹಿತ್ಯ ಏನ್ ಅನ್ಸುತ್ತೆ ಅಂದ್ರೆ ಮೇಡಮ್, ಈ ತರದ ವ್ಯಾಜ್ಯಗಳು, ಈ ತರದ ಹಗರಣಗಳ ನಿರಂತರತೆಗಳನ್ನ ನೋಡಿದ್ರೆ ಕೊನೆಗೊಂದು ದಿನ ಎಲ್ಲ ಮಠಗಳನ್ನ ಕೂಡ ಈ ನಮ್ಮ ನಾಗರಿಕ ಸಮುದಾಯವನ್ನೇ ಬಹಿಷ್ಕಾರ ಮಾಡ್ಬೋದಾ ಅಂತ. ಯಾಕ್ತೀನಿ ಅಂತಂದ್ರೆ, ಇವ್ರ ಕೆಲ್ಸಗಳೇನು ಇವತ್ತು ಎಲ್ಲವೂ ಕ್ಷುಲ್ಲಕವಾಗ್ತಿದೆ, ಎಲ್ಲವೂ ಭ್ರಷ್ಟತೆ ಕಡೆಗೆ ಹೋಗ್ತಿದೆ, ಸಂಕೀರ್ಣಗೊಂಡಿದೆ ಸಮಾಜ ಅಂತ ನಾವು ಪದೇ ಪದೇ ಮಾತಾಡ್ತಿರುವಾಗ ಒಂದಿಷ್ಟು ಧರ್ಮ ಪ್ರಜ್ಞೆಗಳನ್ನ, ಮಾನವೀಯತೆಯನ್ನ, ಸಾಮಾಜಿಕತೆಯನ್ನ, ಸಾಂಸ್ಕೃತಿಕ ಪ್ರಜ್ಞೆಗಳನ್ನ ನಿರೀಕ್ಷೆ ಮಾಡೋಕಿರೋದು ಮಠಗಳು. ಹಾಗಾಗಿ ಜನ ಆ ಕಡೆಗೆ ಆಶಾವಾದವಾಗ ನೋಡುವಾಗ ಈ ಆರಂಭದಲ್ಲಿ ತಾವು ಮಾತಾಡಿದ್ರಿ ಮತ್ತು ಇವರೆಲ್ಲ ಹೇಳಿದ ಹಾಗೆ ಸಾಂಸ್ಕೃತಿಕ ರಾಜಕಾರಣದ ಒಳಗಡೆಗೆ ಧರ್ಮ ರಾಜಕಾರಣದ ಬೆರಕೆ ಇದೆಯಲ್ಲ ಮೇಡಮ್, ಅದು ಬಹಳ ವಿಚಿತ್ರವಾದದ್ದು ಮತ್ತು ಬಹಳ ಅದನ್ನ ಬಹುಶಃ ಏನು ಪರಿಪೂರ್ಣಕ್ಕೆ ಸಾಧ್ಯ ಇಲ್ಲ. ಇಂಥದ್ದು ಬಿಟ್ಟಾಗ ನಮಗೆ ಮಂತ್ರಿ ನಿಷ್ಠೆನ ಕೊಡಬೇಕು, ನೀವು ಮುಖ್ಯಮಂತ್ರಿದವ್ರನ್ನೇ ಮಾಡ್ಬೇಕು ಅಂತ ಬೀದಿಗಿಳುವಂತ ಸ್ಥಿತಿಗಳು ನಿರ್ಮಾಣ ಆಗ್ಬಿಟ್ರೆ ನೀವರಿಂದ ಏನನ್ನ ನಿರೀಕ್ಷೆ ಮಾಡ್ತೀರಿ? ಹಾಗಾಗಿ ಎಲ್ಲಿ ನಿಂತು ಹೋಗುತ್ತೆ ಇದು? ಸ್ವಲ್ಪ ಅನ್ನಿಸ್ಬೋದು. ಆದ್ರೆ ನನ್ನಂತವನು ಹೊರಗೆ ನಿಂತ್ಕೊಂಡು ಬಹಳ ಪ್ರೀತ ವೀರಶೈವ ಮಠಗಳಲ್ಲಿ ನಾನು ಹೋಗಿದ್ದೀನಿ, ಮಾತಾಡ್ತಿದ್ದೀನಿ. ಇವತ್ತಿಗೂ ನಂಗೆ ಆ ಸಂಬಂಧಗಳಿದೆ, ವೇದ ಪರಂಪರೆ ಜೊತೆ ನಂಗೆ ಪ್ರೀತಿ ಇದೆ. ಎಲ್ಲವೂ ಇರುವಾಗ್ಲೂ ಕೂಡ ಒಂದು ಏನಂದ್ರೆ ಬಸವ ಚಳವಳಿಯನ್ನ ಮುಂದುವರ್ಸ್ಕೊಂಡು ಬರುವಂತದ್ದಾಗಿರಬಹುದಾದ ಈ ಪ್ರಜ್ಞೆಗಳು ದಾಸೋಹವನ್ನು, ಅಕ್ಷರ ದಾಸೋಹವನ್ನು ಮಾಡೋ ಹೊತ್ತಿಗೆ ಅವು ಕೂಡ ಎಲ್ಲಾ ಖಾಸಗಿ ಶಾಲೆಗಳ ತರ, ಖಾಸಗಿ ಇನ್ಸ್ಟಿಟ್ಯೂಟ್ಗಳ ತರ ನಿಂತು ಬಿಟ್ರೆ ಅಥವಾ ಈ ರೀತಿ ಹೊಡೆದಾಟಕ್ಕೆ ಬಂದ್ರೆ ಧರ್ಮ ಪಾವಿತ್ರ್ಯತೆಯ ಪ್ರಶ್ನೆ, ಧರ್ಮೀಯತೆಯ ಪ್ರಶ್ನೆ ಏನಾಗುತ್ತೆ? ಬಹುಶಃ ಇವನ್ನೆಲ್ಲ ಯೋಚನೆ ಮಾಡದೆ ಹೋಗ್ಬಿಟ್ರೆ ಮೇಡಮ್ ನಾಳಿನ ದಿನಗಳು, ಯಾಕಂದ್ರೆ ಇವತ್ತು ನೀವು ಗಮನಿಸಿರ್ಬೇಕು, ಹೊಸ ತಲೆಮಾರುಗಳು ದೇವರುಗಳು ದೇವಸ್ಥಾನಗಳಿಗೆ ಬರ್ತಿಲ್ಲ, ಹೊಸ ತಲೆಮಾರುಗಳು ಬರ್ತಿಲ್ಲ. ನೀವೆಲ್ಲೋದ್ರು ಇಂಥ ಕಾರ್ಯಕ್ರಮಗಳಿಗೆ ಹಳೆಯ ತಲೆಮಾರುಗಳನ್ನ, ವಯಸ್ಸಾದವ್ರನ್ನ 60 ಒಳಗ್ ನೋಡ್ತಿದ್ದೀರಿ. ನೆಕ್ಸ್ಟ್ ಜನರೇಷನ್ ಕತೆ ಏನ್ ಆಗಿದೆ, ಯಾವ್ದನ್ನ ಅವ್ರು ಪರಿಭಾವಿಸ್ಕೋಬಹುದು, ಎಲ್ಲವನ್ನು ತರ್ಕದಿಂದ ತಗೊಳ್ತಾ ಇರೋ ಹೊತ್ತಿಗೆ. ಹಾಗಾಗಿ ಇಂಥ ಹೊತ್ತಿನಲ್ಲಿ ಎಚ್ಚೆತ್ಕೊಳ್ಳದ ಹೋದ್ರೆ ಕರ್ನಾಟಕದ ಒಳಗಡೆ ಈ ಧರ್ಮ ಸೂಕ್ಷ್ಮತೆಗೆ ಒಂದು ದೊಡ್ಡ ಪೆಟ್ಟು ಬೀಳುವ ಅಪಾಯಗಳಿದಾವೆ. ಹಾಗಾಗಿ ಆಮೇಲೆ ತಪ್ಪುಗಳು ಒಂದ್ ಕಡೆಯಿಂದ ಆಗ್ತವೆ ಅಂತ ನಾ ಹೇಳಲಾರೆ. ಹಾಗಾದಾಗ ಇವರು ಟ್ರಸ್ಟಿಗಳು ಎಲ್ಲವನ್ನು ಹೇಳುವಾಗ ಮಠಾಧೀಶ ಸ್ಥಾನಮಾನ ಏನು, ಇವೆಲ್ಲಿಂದೆಲ್ಲ ಕರ್ಕೊಂಡ್ಬಂದು ಮಠಾಧೀಶರನ್ನ ಮಾಡಿ ಹಂಗೆ ರೂಪಿಸ್ಕೊಂಡು ನಿಮ್ ಒಳಗಡೆ ಒಂದು ಸಾಮರಸ್ಯದ ರೀತಿಯಲ್ಲಿ ಸಾಧ್ಯ ಆಗದೆ ಬೀದಿಗೆ ಬರ್ತೀರಿ ಅನ್ನೋದಾದ್ರೆ ಈ ಪಾವಿತ್ರ್ಯತೆಯ ಪ್ರಶ್ನೆ ಏನು ಹಾಗಿದ್ರೆ? ಹಾಗಾದ್ರೆ ಇಲ್ಲಿ ಯಾರು ಹಿಡಿತಕ್ಕಿದ್ದಾರೆ? ಹಾಗಾದ್ರೆ ಟ್ರಸ್ಟಿಗಳೆಲ್ಲ ಮಠಾಧೀಶರ ಕೈಯಲ್ಲಿ ಇರ್ಬೇಕಾ ಅಥವಾ ಮಠಾಧಿಪತಿಗಳು ಟ್ರಸ್ಟಿಗಳ ಕೈಯಲ್ಲಿ ಇರ್ಬೇಕಾ? ಹಾಗಾಗಿ ಈ ಸುಖದ ಕಲ್ಪನೆ, ಭೌತಿಕ ಪರಿಕಲ್ಪನೆ, ಈ ಲೆಕ್ಕಾಚಾರಗಳು ನೋಡಿದ್ರೆ ಈ ಮೂಲ ಮಟ್ಟಗಳನ್ನೆಲ್ಲ ನೀವು ಹುಡುಕೊಂಡೋಗಿ ಯಾವುದೋ ಒಂದು ಸಣ್ಣ ಗುಡಿಸಲಿನ ಒಳಗಡೆಗೆ ಯಾವುದೋ ಒಂದು ಇದ್ರೊಳಗೆ ಜ್ಞಾನ ಪರಂಪರೆ ರೂಪಿಸ್ಕೊಂಡು ಬಂದವರು, ಅವರ ಭಸ್ಮಗಳನ್ನ ಇಟ್ಕೊಂಡು, ಅವರ ಪ್ರತಿಕೃತಿಗಳನ್ನ ಇಟ್ಕೊಂಡು, ಅವ್ರ ಸಮಾಧಿಗಳನ್ನ ಇಟ್ಕೊಂಡು ನಾವು ಬೆಳೆಸ್ಕೊಂಡು ಬರೋರು ನಾವ್ ಎಲ್ಲಿಗೆ ಹೋಗಿದ್ದೀವಿ? ಎಷ್ಟು ಮಠಗಳು ಇವತ್ತು ಜಾತಿಯನ್ನ ನಿಯಂತ್ರಿಸಿ ಸರ್ವಾಧಿಕಾರದ ರೂಪಗಳಿಗೆಲ್ಲ ರೂಪುಗಳಾಗ್ತಾ ಇದಾವೆ. ಇವೆಲ್ಲವನ್ನ ಗಮನಿಸ್ಬೇಕು. ನಮ್ಗೆ ಅರ್ಥ ಆಗ್ಬೇಕಾದ ಏನಂದ್ರೆ
ಆರ್ಥಿಕತೆಯ ಪ್ರಶ್ನೆ ಬಂದ ತಕ್ಷಣ ಈ ಸಮಸ್ಯೆಗಳು ಶುರುವಾಗ್ತವೆ. ಈ ನೀವು ಅದನ್ನ ಹೇಳಿದ್ರೆ ಹಾಗಾದ್ರೆ ಆರ್ಥಿಕತೆ ಜಾಸ್ತಿ ಇರೋದ್ರಿಂದನೇ ಹೌದಾ? ಖಂಡಿತವಾಗಿ ಒಂದ್ ಕಡೆ ಅದು ಹೌದು ಮೇಡಮ್. ಅದನ್ನ ನಾವು ಅರ್ಥ ಮಾಡ್ಕೋಬೇಕು, ಅದನ್ನ ನಿಯಂತ್ರಿಸ್ಬೇಕು. ಯಾಕಂದ್ರೆ ಈ ಮಠಗಳ ಪರಮೋದ್ದೇಶ ಏನಾಗ್ಬೇಕು? ಜನಸಾಮಾನ್ಯರಿಗೆ ನೆಮ್ಮದಿಯನ್ನ ಕೊಡುವ, ಎಲ್ಲ ಧರ್ಮದವರು, ಎಲ್ಲ ಬೇರೆ ಬೇರೆ ಧರ್ಮದವರು ಮಠಗಳಿಗೆ ಬರೋದು ನನಗೆ ಗೊತ್ತಿದೆ. ಅಷ್ಟೊಂದು ಪ್ರೀತಿ ಇಟ್ಕೊಂಡು ಬರುವಾಗ ನೀವು ಅದನ್ನ ಎಲ್ಲಿ ಉಳಿಸ್ಕೊತಿದ್ದೀರಿ? ಸಾಮರಸ್ಯದ ಕೇಂದ್ರವನ್ನ ಮಾಡ್ತಿದ್ದೀರಿ.